ಈಗ ಟೀಮ್ ಇಂಡಿಯಾ ಆಟಗಾರರು ಬಿಸಿಸಿಐ ಕಾಂಟ್ರಾಕ್ಟ್ ಗಿಂತ ಐಪಿಎಲ್ ನಲ್ಲಿಯೇ ಹೈಯೆಸ್ಟ್ ಸ್ಯಾಲರಿ ತೆಗೆದುಕೊಳ್ತಿದ್ದಾರೆ ಅನ್ನೋದು. ಯಾರ್ಯಾರಿಗೆ ಎಷ್ಟೆಷ್ಟು ದುಡ್ಡು ಅನ್ನೋದು ಕೂಡ ಗೊತ್ತಾಗಿದೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ನಿಮ್ಮ ಕಾರ್ತಿಕ್. ಐಪಿಎಲ್ ರಿಟರ್ನ್ ಆಯಿತು, ಮೆಗಾ ಹರಾಜು ಪ್ರಕ್ರಿಯೆ ಮುಗಿದಿದ್ದೂ ಆಗಿದೆ. ಅಭಿಮಾನಿಗಳಿಗೆ ಯಾವ ತಂಡದಲ್ಲಿ ಯಾರೆಲ್ಲ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗಿದೆ. ಯಾರ್ಯಾರಿಗೆ ಎಷ್ಟೆಷ್ಟು ದುಡ್ಡು ಅನ್ನೋದು ಕೂಡ ಗೊತ್ತಾಗಿದೆ. ಇದರ ನಡುವೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದರೆ, ಈಗ ಟೀಮ್ ಇಂಡಿಯಾ ಆಟಗಾರರು ಬಿಸಿಸಿಐ ಕಾಂಟ್ರಾಕ್ಟ್ಗಿಂತ ಐಪಿಎಲ್ನಲ್ಲಿಯೇ ಹೈಯೆಸ್ಟ್ ಸ್ಯಾಲರಿ ತೆಗೆದುಕೊಳ್ತಿದ್ದಾರೆ ಅನ್ನೋದು. ಒಂದು ಕಡೆ ಐಪಿಎಲ್ನಲ್ಲಿ ದುಡ್ಡು, ಇನ್ನೊಂದು ಕಡೆ ಬಿಸಿಸಿಐ ದುಡ್ಡು, ಎರಡನ್ನೂ ಸೇರಿಸಿದ್ರೆ ಯಾರು ರಿಚೆಸ್ಟ್ ಪ್ಲೇಯರ್ ಅನ್ನೋದು ಗೊತ್ತಾಗುತ್ತೆ. ಎಸ್ ವೀಕ್ಷಕರೇ, ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಬುಮ್ರಾ ಮತ್ತು ರವೀಂದ್ರ ಜಡೇಜಾ A+ ನಲ್ಲಿದ್ದಾರೆ. ಯಾಕಂದ್ರೆ ಇತ್ತೀಚೆಗೆ T20 ಕ್ರಿಕೆಟ್ಗೆ ಗುಡ್ ಬೈ ಹೇಳೋಕ್ಕಿಂತ ಮುಂಚೆ ರೋಹಿತ್, ವಿರಾಟ್ ಮತ್ತು ಜಡೇಜಾ 3 ಫಾರ್ಮೆಟ್ನಲ್ಲಿ ಆಟ ಆಡ್ತಾ ಇದ್ರು. ನಂಬರ್ 1 ಪ್ಲೇಯರ್ಸ್ ಕೂಡ ಆಗಿದ್ರು. ಈಗ ಸದ್ಯಕ್ಕೆ ನಂಬರ್ 1 ಸ್ಥಾನದಲ್ಲಿರೋ ಬುಮ್ರಾ ಮಾತ್ರ 3 ಫಾರ್ಮೆಟ್ ಆಡ್ತಿದ್ದಾರೆ. ರಿಷಬ್ ಪಂತ್ ಈ ಬಾರಿಯ ಐಪಿಎಲ್ನಲ್ಲಿ ದುಬಾರಿ ಬೆಲೆಗೆ ಬಿಡ್ ಆಗಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಇದರ ಜೊತೆಗೆ ಈ ಬಾರಿಯ ಐಪಿಎಲ್ ಆಕ್ಷನ್ನಲ್ಲಿ ಟೀಮ್ ಇಂಡಿಯಾ ಪ್ಲೇಯರ್ಸ್ಗಳೇ ಹೈಯೆಸ್ಟ್ ಮನಿಗೆ ಬಿಡ್ ಆಗಿದ್ದಾರೆ. ಪ್ರತಿ ಬಾರಿಯ ಐಪಿಎಲ್ ಆಕ್ಷನ್ನಲ್ಲಿ ಫಾರಿನ್ ಪ್ಲೇಯರ್ಸ್ಗಳೇ ದುಬಾರಿ ಬೆಲೆಗೆ ಬಿಡ್ ಆಗುತ್ತಿದ್ರು. ಆದರೀಗ 2025ರ ಐಪಿಎಲ್ ಆಕ್ಷನ್ನಲ್ಲಿ ಭಾರತದ ಆಟಗಾರರಿಗೆ ಹೆಚ್ಚಿನ ಆದ್ಯತೆ ನೀಡಿದಂತಾಗಿದೆ. ಕಳೆದ ಇಂಡಿಯನ್ ಪ್ರೀಮಿಯರ್ ಲೀಗ್ ಸೀಸನ್ 17ರಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನು ರಿಷಬ್ ಪಂತ್ ಮುನ್ನಡೆಸಿದ್ರು. ಆದರೀಗ ಪಂತ್ ಲಕ್ನೋ ಸೂಪರ್ ಜೆಂಟ್ಸ್ ಪಾಲಾಗಿದ್ದಾರೆ. ಲಕ್ನೋ ಫ್ರಾಂಚೈಸಿಯು ಈ ಬಾರಿಯ ಮೆಗಾ ಹರಾಜಿನಲ್ಲಿ ಇನ್ನು ಪಂತ್ ಅವರ ಬಿಸಿಸಿಐ ಕಾಂಟ್ರಾಕ್ಟ್ ಸ್ಯಾಲರಿಗೆ ಬರೋದಾದ್ರೆ ಕೇವಲ 3 ಕೋಟಿ. ಆದರೆ ಐಪಿಎಲ್ನಲ್ಲಿ ಪಂತ್ ಬಿಡ್ ಆಗಿದ್ದು ಬರೋಬ್ಬರಿ 27 ಕೋಟಿಗೆ. ಇನ್ನು ಕಿಂಗ್ ಕೊಹ್ಲಿಯ ಸ್ಯಾಲರಿ ವಿಚಾರಕ್ಕೆ ಬರೋದಾದ್ರೆ ಕಿಂಗ್ ಕೊಹ್ಲಿಗೆ ಬಿಸಿಸಿಐ ನೀಡುವ ಸ್ಯಾಲರಿ 7 ಕೋಟಿ. ಆದರೆ ರನ್ ಮಷಿನ್ ಈ ಬಾರಿಯ ಐಪಿಎಲ್ನಲ್ಲಿ ಸೆಕೆಂಡ್ ಹೈಯೆಸ್ಟ್ ಪೇಡ್ ಆಟಗಾರರಾಗಿದ್ದಾರೆ. ಬರೋಬ್ಬರಿ 21 ಕೋಟಿಗೆ ಕಿಂಗ್ನ RCB ಫ್ರಾಂಚೈಸಿಯು ತನ್ನಲ್ಲೇ ಉಳಿಸಿಕೊಂಡಿದೆ. ಇನ್ನು ಹಲವು ಆಟಗಾರರು ಬಿಸಿಸಿಐ ಕಾಂಟ್ರಾಕ್ಟ್ ಸ್ಯಾಲರಿಗಿಂತ ಐಪಿಎಲ್ನಲ್ಲಿ ಜಾಸ್ತಿ ಹಣ ಪಡೆದಿದ್ದು ಆ ಆಟಗಾರರ ಸಂಪೂರ್ಣ ಮಾಹಿತಿ ಇಲ್ಲಿದೆ. ರೋಹಿತ್ ಶರ್ಮಾ, ಬುಮ್ರಾ, ರವೀಂದ್ರ ಜಡೇಜಾ ಬಿಸಿಸಿಐ ಕಾಂಟ್ರಾಕ್ಟ್ ಸ್ಯಾಲರಿಗಿಂತ ತಲಾ 7 ಕೋಟಿ ರೂಪಾಯಿ ಪಡೆಯುತ್ತಾರೆ. ಇನ್ನು ಐಪಿಎಲ್ 2025ರಲ್ಲಿ ರೋಹಿತ್ 16.30 ಕೋಟಿಗೆ ಬಿಡ್ ಆಗಿದ್ದಾರೆ. ಬುಮ್ರಾ 18 ಕೋಟಿ, ಜಡೇಜಾ 18 ಕೋಟಿ ಪಡೆಯುತ್ತಾರೆ. ಇನ್ನು ಟಾಪ್ 10 ಹೈಯೆಸ್ಟ್ ಪೇಡ್ ಪ್ಲೇಯರ್ಸ್ ಲಿಸ್ಟ್ನಲ್ಲಿ ನಾವೇ ಟಾಪ್ 7 ಪ್ಲೇಸ್ಗಳನ್ನು ಹಂಚಿಕೊಂಡಿರುವುದು ಹೆಮ್ಮೆಯ ವಿಷಯ. ಇನ್ನು ಶ್ರೇಯಸ್ ಅಯ್ಯರ್ ವಿಚಾರಕ್ಕೆ ಬರೋದಾದ್ರೆ 2023ರ ವರ್ಲ್ಡ್ ಕಪ್ನ ನಂತರ ಟೀಮ್ ಇಂಡಿಯಾದಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳದ ಹಿನ್ನೆಲೆ ಬಿಸಿಸಿಐ ಕಾಂಟ್ರಾಕ್ಟ್ ಸ್ಯಾಲರಿ ಲಿಸ್ಟ್ನಲ್ಲಿಲ್ಲ. ಬದಲಿಗೆ ಐಪಿಎಲ್ನಲ್ಲಿ 26.27 ಕೋಟಿಗೆ ಪಂಜಾಬ್ ಪಾಲಾಗಿದ್ದಾರೆ. ಇನ್ನು ವೆಂಕಟೇಶ್ ಅಯ್ಯರ್ ಇದುವರೆಗೂ ಟೀಮ್ ಇಂಡಿಯಾದಲ್ಲಿ ಆಡುವ ಅವಕಾಶ ಪಡೆದಿಲ್ಲ. ಆದ್ದರಿಂದ ಬಿಸಿಸಿಐ ಕಾಂಟ್ರಾಕ್ಟ್ ಸ್ಯಾಲರಿ ಲಿಸ್ಟ್ನಲ್ಲಿಲ್ಲ. ಆದರೆ ಈ ಬಾರಿಯ ಐಪಿಎಲ್ನಲ್ಲಿ 23 ಕೋಟಿ ರೂಪಾಯಿಗೆ ಕೋಲ್ಕತ್ತಾ ನೈಟ್ ರೈಡರ್ಸ್ ಪಾಲಾಗಿದ್ದಾರೆ. ಒಟ್ಟಿನಲ್ಲಿ ಟಾಪ್ 10 ಹೈಯೆಸ್ಟ್ ಪೇಡ್ ಪ್ಲೇಯರ್ಸ್ ಲಿಸ್ಟ್ನಲ್ಲಿ ನಮ್ಮ ಟೀಮ್ ಇಂಡಿಯಾ ಆಟಗಾರರೇ ಟಾಪ್ 7 ಪ್ಲೇಸ್ಗಳನ್ನು ಹಂಚಿಕೊಂಡಿರುವುದು ಹೆಮ್ಮೆಯ ವಿಷಯ. ಮತ್ತಷ್ಟು ಸ್ಪೋರ್ಟ್ಸ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.